ವರ್ಷದಿಂದ ಸಮಸ್ಯೆ ಇತ್ತು? 12 ವರ್ಷದಿಂದ. 12 ವರ್ಷದ ಸಮಸ್ಯೆ ಇತ್ತು. ಏನೇನು ಸಮಸ್ಯೆ ಇತ್ತು? ಕಾಲು ಜಾಯಿಂಟ್ ಪೈನು. ಹ್ಮ್. ಇದು 1 ವರ್ಷದಿಂದ. ಇದು 1 ವರ್ಷ ಆಯ್ತು. ಮಂಡಿ ನೋವು 12 ವರ್ಷ ಮಂಡಿ ಆಯ್ತು. ನೋವು ಎಷ್ಟು ಎಲ್ಲ ಕಡೆ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು ಎಲ್ಲ ಆಪರೇಷನ್ ಮಾಡಬೇಕು ಅಂತಾನೆ ಹೇಳಿದ್ರು. ಹ್ಮ್. ಇಲ್ಲಿ ಬಂದ್ಬಿಟ್ಟು ಫಸ್ಟ್ ಇಂಜೆಕ್ಷನ್ ತಗೊಂಡಾಗ ಅದು ನೆಕ್ಸ್ಟ್ ಡೇನೆ ಖುಷಿ ಆಗೋಯ್ತು. ಏನು ಫೇನ್ ಇಲ್ಲ ಆಯ್ತು. 3 ದಿವಸ ಚೆನ್ನಾಗಿದೆ. ಮನೆ ಕೆಲಸ ಎಲ್ಲ ಎಷ್ಟು ಚೆನ್ನಾಗಿ ಆರಾಮಾಗಿ ಮಾಡ್ತಾ ಇದ್ದೆ. ಅಷ್ಟೊಂದು ಸಂತೋಷ ಆಗೋಯ್ತು. ಎಷ್ಟು ದೇವ್ರನ್ನ ಕರ್ಕೊಂಡೋಗಿಲ್ಲಿ ಬಿಟ್ರಲ್ಲ, ದೇವರ ದರ್ಶನ ಆದಂಗೆ ಆಯಿತು. ಇಲ್ಲಿ ಬಂದಮೇಲೆ ಅಷ್ಟೊಂದು ನೋವೆಲ್ಲ ಕಡಿಮೆ ಆಯಿತು. ಇದೇ ತರನೇ ನೀವು ಮಾಡ್ತಾ ಹೋಗಿ ಕಂಪ್ಲೀಟ್ ಆಗಿ ಚೆನ್ನಾಗ್ತೀರಾ. ದೇಹದಲ್ಲಿರ್ತಕ್ಕಂಥ ನೋವುಗಳು ನಾವು ಏನ್ ತ್ಯಾಗ ಮಾಡ್ತೀವಲ್ಲ, ಟೀ ಕಾಫಿ ಆ ಟೇಸ್ಟ್ಗಳು, ಅದು ಏನ್ ಕಂಪೇರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ನಮ್ಮ ದೇಹದಲ್ಲಿ ನೋವಿಲ್ದೇ ಇರೋದೇ ಒಂದು ಪರಮ ಸುಖ ಅಲ್ವಾ. ಅದು ಏನ್ ಕಾಫಿ ಟೀ ಕುಡಿಯುವಾಗ ಬರ್ತಕ್ಕಂಥ 5 ನಿಮಿಷದ ಸುಖ ಅದೇನು ಇಲ್ಲ ಇದ್ರ ಮುಂದೆ. ಇವಾಗ ನಿದ್ದೆ ಎಕ್ಸಾಂಪಲ್ ನೀವು ಹೇಳಿರೋದು. ನೆಕ್ಸ್ಟ್ ಇನ್ನ 1 ತಿಂಗಳು ಅದು 2 ತಿಂಗಳು ಬರುವಾಗ ಕೋಲೆಲ್ಲ ಬಿಟ್ಟು ಆರಾಮಾಗಿ ಫ್ರೀಯಾಗಿ ನಡ್ಕೊಂಡ್ ಬರ್ತೀರಿ ನೀವು. 75 ವರ್ಷ ಅನ್ನೋದು ನಿಮಗೆ ಮ್ಯಾಟ್ರೇ ಅಲ್ಲ. 75 ವರ್ಷದಲ್ಲಿ ಇದ್ರೂ ಕೂಡ ನಾವು 25 ವರ್ಷದ ತರ ಬಾಡಿನ ನಾವು ತಗೋಬಹುದು. ಆತರ ಮಾಡಕ್ ಸಾಧ್ಯ ಇದೆ. ನಮ್ಗೆ ಏನು ಅಂದ್ರೆ ಪ್ರಯತ್ನ ಬೇಕು, ಅದಕ್ಕೆ ಬೇಕಾದ್ರೆ ಶಿಸ್ತು ಬೇಕು. ಆ ಶಿಸ್ತಿಗೆ ನಾವು ಬದ್ಧರಾಗಿದ್ರೆ ಖಂಡಿತವಾಗ್ಲೂ ಬರುತ್ತೆ. ಆಮೇಲೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಬಂದ್ಮೇಲೆ ನಿದ್ದೆ ಎಷ್ಟೋ ರಾತ್ರಿ ನಿದ್ದೆ ಮಾಡಿಲ್ಲ. ಒಂದು ತಿಂಗಳಲ್ಲಿ 15 ದಿವಸ ನಿದ್ದೆ ಹೋಗ್ತಿಲ್ಲ. ಮಧ್ಯೆ ಎಚ್ಚರ ಆಗ್ಬಿಟ್ಟು ಹಂಗೆ ಆಗ್ತಾ ಇತ್ತು. ಈಗ ನಿದ್ದೆ ಚೆನ್ನಾಗಿ ಬರ್ತಾ ಇದೆ. ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ ನಿಮ್ಮ ಇದಕ್ಕೆ ಹಾಸ್ಪಿಟ್ಲಿಗೆ ಬಂದ್ಮೇಲೆ. ಅದು ನಿಮಗೆ ಸಾಷ್ಟಾಂಗ ನಮಸ್ಕಾರ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಎಲ್ಲರೂ ಈ ಥರ ಸಮಸ್ಯೆ ಇರೋರು, ಜಾಯಿಂಟ್ ಪೇನ್ ಇರೋರು, ನಾನು ಹೇಳಿದ್ದ ಥರ ಸಮಸ್ಯೆ ಇರೋರು ಎಲ್ಲರೂ ಬನ್ನಿ. ಖಂಡಿತ ಅಲ್ಲಿ ಕ್ಯೂರ್ ಸಿಗುತ್ತೆ. ಡಾಕ್ಟ್ರು ಚೆನ್ನಾಗಿ ನೋಡ್ತಾರೆ. ಯೋಚನೆ ಮಾಡಬೇಡಿ, ದುಡ್ಡು ಖರ್ಚಾಗಲ್ಲ ಜಾಸ್ತಿ. ಖಂಡಿತ ಬನ್ನಿ. ಒಂದು ಸ್ವರ್ಗ ಇದು ಅನ್ಕೊಂಡ್ಬಿಡ್ರಿ. ನಿಜವಾಗಿ ಹೇಳ್ತೀನಿ, ಎಲ್ಲರೂ ಬನ್ನಿ ಖಂಡಿತ.